ಹಲೋ ರಿವಾನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕೆಪಿಎಸ್ಸಿ ಕಡೆಯಿಂದ ಇತ್ತೀಚೆಗಿನ ನೋಟಿಫಿಕೇಶನ್ ಆಗಿದೆ ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಒಂದು ಯಾವುದೇ ಡಿಗ್ರಿಯನ್ನು ಹೊಂದಿರುವಂತಹ ಅಭ್ಯರ್ಥಿಗಳು ನೀವಾಗಿದ್ದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಎನ್ನುವಂತಹ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ. ಸೊ ಈ ಒಂದು ಹುದ್ದೆ ಪಡೆಯೋದಕ್ಕೆ ಏನು ಎರಡನೇ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಿ ಕರೀತಾರೆ ಅಥವಾ ನಿರ್ದಿಷ್ಟ ಪತ್ರಿಕೆ. ಸೊ ಅದರಲ್ಲಿ ಕೇಳುವಂತಹ ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಎರಡನೇ ಯೂನಿಟ್ ಏನಿದೆ, ಎರಡನೇ ಪಾಠ ಅಥವಾ ಘಟಕ ಏನಿದೆ, ಇದರ ಮೇಲೆ ಈ ವಿಡಿಯೋದಲ್ಲಿ ನಾವು ಬಹಳ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ಸೊ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ NCPC ಅಂತಂದ್ರೆ ಏನು, ಇದು ಯಾವ ತರ ರಚನೆ ಆಗುತ್ತೆ, ಹಾಗೆ ಸ್ಟ್ಯಾಚ್ಯುಟರಿ ಬಾಡಿ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಸಾಂವಿಧಾನಿಕ ಸಂಸ್ಥೆ ಮತ್ತು ಶಾಸನಬದ್ಧ ಸಂಸ್ಥೆಗಿರುವಂತಹ ವ್ಯತ್ಯಾಸಗಳೇನು, ಹಾಗೆ ಈ NCPC ಅನ್ನು ರಚನೆ ಮಾಡೋದ್ರಲ್ಲಿ ರಾಷ್ಟ್ರಪತಿಗಳ ಒಂದು ಪಾತ್ರ ಎಷ್ಟು ದೊಡ್ಡದಾಗಿರುತ್ತೆ, ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಖಂಡಿತವಾಗಿಯೂ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೇವೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಯಾರ್ಯಾರು ಡೇಟ್ಗಳನ್ನು ಮರೆತು ಹೋಗಿದ್ದೀರಾ, ಅರ್ಜಿ ಹಾಕುವಂತಹ ಡೇಟ್ಗಳು ಈಗ ಆಲ್ರೆಡಿ ಆರಂಭ ಆಗಿದೆ. KPSC ವೆಬ್ಸೈಟ್ ಇಂದ ಅರ್ಜಿಯನ್ನು ಹಾಕೊಳ್ಳಿ, ಯಾವುದೇ ಡಿಗ್ರಿಯನ್ನ ಆಗಿರುವ ಅಭ್ಯರ್ಥಿಗಳು. ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಏನಾಗಿರುತ್ತೆ, ಮೇ 14ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಹಾಗೆ ಆಗಸ್ಟ್ 11ನೇ ತಾರೀಕಿನಿಂದ ನಿಮ್ಮ ಎಕ್ಸಾಮ್ ಆರಂಭ ಆಗುತ್ತೆ. ಇಲ್ಲಿ ಕನ್ನಡ ಮತ್ತು GK ಪೇಪರ್ನ 11 ಆಗಸ್ಟ್ಗೆ ಎಕ್ಸಾಮ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ನಿರ್ದಿಷ್ಟ ಪತ್ರಿಕೆ ಏನಾಗುತ್ತೆ ಅಲ್ಲಿಂದ ಒಂದು 10 ಡೇಸ್ 15 ಡೇಸ್ ಒಳಗಡೆನೆ ನಿಮಗೆ ಇರುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಈ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂದ್ರೇನು, ಅದು ಯಾವ ತರ ರಚನೆ ಆಯಿತು, ಹಾಗೆ ಇದಕ್ಕೆ ಸಾಂವಿಧಾನಿಕ ಮಾನ್ಯತೆಯನ್ನು ಯಾವ ತರ ಕೊಡಲಾಯಿತು, ಇವೆಲ್ಲವನ್ನು ನಾವು ಇವತ್ತು ನೋಡೋಣ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು, ಈ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಆಗೋದಕ್ಕೆ ನಿಮಗೆ 2 ಪೇಪರ್ಗಳನ್ನ ಅಟೆಂಡ್ ಮಾಡಲೇಬೇಕಾಗುತ್ತೆ. ಮೊದಲ ಪತ್ರಿಕೆ GK ಪೇಪರ್, ಹಾಗೆ ಇನ್ನೊಂದು ಪತ್ರಿಕೆ ಯಾವ್ದು ಅಂತ ಹೇಳಿ ನೋಡೋದಾದ್ರೆ ಈ ಸ್ಪೆಸಿಫಿಕ್ ಪೇಪರ್ ಅಂತ ಹೇಳಿ ಕರೀತಾರೆ ಅಥವಾ ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ನಾವು ಆಲ್ರೆಡಿ ರಿಸರ್ವೇಶನ್ ಇನ್ ಇಂಡಿಯಾ ಎನ್ನುವಂತಹ ಯೂನಿಟ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಅದರ ನೋಟ್ ಸಹ ಲಭ್ಯ ಇರುತ್ತೆ. ನಿಮಗೆ ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕೇವಲ 59 ರೂಪೀಸ್ ಪೇಮೆಂಟ್ ಮಾಡೋದ್ರ ಮೂಲಕ ಕನ್ನಡ ಅಥವಾ ಇಂಗ್ಲಿಷ್ ಯಾವ ಭಾಷೆಯಲ್ಲಿ ಬೇಕು ನೀವು ಪಡಿಬಹುದು. ಹಾಗೆಯೇ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇವತ್ತಿನ ಒಂದು ಕ್ಲಾಸನ್ನ ನಾವು ಹೇಳ್ತಾ ಇದ್ದೇವೆ. ಇದು ಎರಡನೇ ಕ್ಲಾಸ್ ಆಗಿರುತ್ತೆ ಈ ಟಾಪಿಕ್ ಮೇಲೆ. ಹಾಗೆಯೇ ಇದಕ್ಕೂ ಸಹ 59 ರೂಪೀಸ್ ಫೀಸ್ ಇರುತ್ತೆ. ಸೊ ಯಾರು ಆಲ್ರೆಡಿ ಮೊದಲ ಯೂನಿಟ್ ತೆಗೆದುಕೊಂಡಿದ್ದೀರಾ, ಸೊ ನಾವೇನು QR ಕೊಟ್ಟಿದ್ವಿ ನಿಮಗೆ, ಆ ಒಂದು QR ಕೋಡ್ಗೆ ಪೇಮೆಂಟನ್ನು ಮಾಡಿಕೊಂಡು ಸ್ಕ್ರೀನ್ಶಾಟ್ನ ಸೆಂಡ್ ಮಾಡಿ ಸೆಕೆಂಡ್ ಯೂನಿಟ್ ಅಂತೇಳಿ ಹಾಕಿದ್ದಲ್ಲಿ ನಿಮಗೆ PDF ಅನ್ನು ಸೆಕೆಂಡ್ ಯೂನಿಟ್ PDF ನ ಕಳಿಸಲಾಗುವುದು. ಅಥವಾ ಇದುವರೆಗೂ ಯಾರು ಈ ನೋಟ್ಸ್ಗಳನ್ನು ತೆಗೆದುಕೊಂಡಿಲ್ಲ ನೀವು ಸಹ ತೆಗೆದುಕೊಳ್ಳಬಹುದು. ಹಾಗೆ ಎರಡನೇ ಯೂನಿಟ್ ಅಲ್ಲಿ ಬಹಳ ರಿಫೈನ್ ಮಾಡಿ ಎಷ್ಟು ಬೇಕು ಎಕ್ಸಾಮಿಗೆ ಅಷ್ಟನ್ನ ನಾವು ಇಲ್ಲಿ ಪ್ರೊವೈಡ್ ಅನ್ನ ಮಾಡಿದ್ದೇವೆ. ಆಯ್ತಾ? ಓಕೆ ಫ್ರೆಂಡ್ಸ್, ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದ್ರೆ ಏನು ನೋಡಿ. ಯಾವಾಗ 1992ರಲ್ಲಿ ಯಾವಾಗ ಈ ಇಂದಿರಾ ಸಾಹ್ನಿ ಕೋರ್ಟ್ ಕೇಸ್ ಜಡ್ಜ್ಮೆಂಟ್ ಬರುತ್ತೆ, ಅವಾಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಭಾರತ ಸರ್ಕಾರಕ್ಕೆ ಕ್ಲಿಯರ್ ಆಗಿ ಹೇಳುತ್ತೆ ದ್ಯಾಟ್ ರಾಷ್ಟ್ರೀಯ ಮಟ್ಟದಲ್ಲಿ ಈ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ನಾವೇನು ಹೇಳ್ತೇವೆ, ಇತರೆ ಹಿಂದುಳಿದ ವರ್ಗಗಳು ದೋಸ್ ಆರ್ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾವಲ್ವಾ, OBC ಅಂತ ನಾವೇನು ಹೇಳ್ತೇವೆ. ಸೊ ಅವುಗಳ ಪರಿಸ್ಥಿತಿಗಳನ್ನ ತನಿಖೆ ಮಾಡೋದಕ್ಕೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಯಾವ ಸ್ಟೇಟಸ್ ಅಲ್ಲಿ ಇದೆ ಅವರ ಆ ಒಂದು ವರ್ಗದ ಸ್ಟೇಟಸ್, ಹಾಗೆ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ಸೂಕ್ತ ಶಿಫಾರಸುಗಳನ್ನು ಮಾಡೋದಕ್ಕೆ NCPC ಅನ್ನು ಮಾಡಬೇಕು. ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಕನ್ನಡದಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಮಾಡಬೇಕು ಅಂತ ಹೇಳಿ ಅದು ಕೋರ್ಟ್ ಏನ್ ಮಾಡುತ್ತೆ, ಸುಪ್ರೀಂ ಕೋರ್ಟ್ ಭಾರತ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡುತ್ತೆ. ಸೊ ಯಾವಾಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳುತ್ತೆ, ಭಾರತ ಸರ್ಕಾರ ಏನ್ ಮಾಡುತ್ತೆ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ, ದಟ್ ಮೀನ್ಸ್ OBC ಅಂತ ನಾವೇನು ಕರಿತೇವೆ, ಆ ಒಂದು ವರ್ಗದ ಆ ಒಂದು ಕಮ್ಯುನಿಟಿಯ ಪರಿಸ್ಥಿತಿಗಳನ್ನ, ತೊಂದರೆಗಳನ್ನ ತನಿಖೆ ಮಾಡಿ ಕಾಲದಿಂದ ಕಾಲಕ್ಕೆ ಸರ್ಕಾರಕ್ಕೆ ರಿಪೋರ್ಟ್ ಅನ್ನು ಕೊಡಬೇಕು, ಹಾಗೆ ಅಡ್ವೈಸ್ಗಳನ್ನು ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ರಾಷ್ಟ್ರೀಯ ಮಟ್ಟದಲ್ಲಿ NCPC ಸ್ಥಾಪನೆ ಮಾಡಲಾಗುತ್ತೆ. ಹಾಗೇನೆ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿರುತ್ತೆ, ನ್ಯೂ ದೆಹಲಿ ಅಥವಾ ನವದೆಹಲಿ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ. ಹಾಗೆ ಯಾವಾಗ ರಚನೆ ಆಗುತ್ತೆ ಅಂತೇಳಿ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳಿರ್ತವೆ. 14th ಆಗಸ್ಟ್ 1993 ಅಲ್ಲಿ. ಅವಾಗ ಏನಾಗಿತ್ತು, ಅದೊಂದು ಶಾಸನಬದ್ಧ ಸಂಸ್ಥೆ ಆಗಿತ್ತು, ಅಂದ್ರೆ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಹೇಳಿ ಕರೀತಾರೆ. ಹಾಗೆ ಈಗ ಸದ್ಯಕ್ಕೆ
ಈ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ನ ಚೇರ್ಮನ್ ಯಾರಿದ್ದಾರೆ, ಅಧ್ಯಕ್ಷರು ಯಾರಿದ್ದಾರೆ ಅಂತ ಕೇಳಿ ನಿಮಗೆ ಎಕ್ಸಾಮಲ್ಲಿ ಬಂದರೆ ಶ್ರೀ ಹಂಸರಾಜ್ ಗಂಗಾರಾಮ್ ಅಹಿರ್ ಅಂತೇಳಿ ಕರೀತಾರೆ. ಹಿ ಈಸ್ ದ ಚೇರ್ಮನ್ ಅಥವಾ ಪ್ರೆಸಿಡೆಂಟ್ ಆಫ್ ಈ ಒಂದು NCBC. ಹಾಗೆಯೇ ಇತ್ತೀಚಿನ ಅಪ್ಡೇಟ್ಗಳನ್ನು ನಿಮಗೆ ಹೇಳ್ತೇವೆ. ಹಾಗೆಯೇ ಯಾವಾಗ ಇದು 1993ರಲ್ಲಿ ರಚನೆ ಆಯಿತು. ಸೊ ಆವಾಗ ಅದಕ್ಕೆ ಅಷ್ಟು ಪವರ್ ಇರಲಿಲ್ಲ, ಆಯಿತಾ. ಯಾಕಂತೇಳಿ ನೋಡೋದಾದರೆ ಅದು ಶಾಸನಬದ್ಧ ಸಂಸ್ಥೆ ಆಗಿತ್ತು. ಇಂಗ್ಲೀಷಲ್ಲಿ ಹೇಳೋದಾದರೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ ಅಂತೇಳಿ ಕರೀತಾರೆ. ಸ್ಟ್ಯಾಚ್ಯುಟರಿ ಬಾಡಿ ಆಗಿತ್ತು. ದಟ್ ಮೀನ್ಸ್ ಇಟ್ ಡಸಂಟ್ ಹ್ಯಾಡ್ ದ ಮೋರ್ ಪವರ್ ವೆನ್ ವಿ ಕಂಪೇರ್ ಟು ದ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸೊ ಹಾಗಾಗಿ ರೀಸೆಂಟಾಗಿ 2018ರಲ್ಲಿ 102nd ಅಮೆಂಡ್ಮೆಂಟ್ ಆ್ಯಕ್ಟ್ನ ಮೂಲಕ ಏನು ಮಾಡ್ತಾರೆ, ಈ ಒಂದು NCBCನ ಸಾಂವಿಧಾನಿಕ ಸಂಸ್ಥೆಯಾಗಿ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡಿಯಾಗಿ ಏನು ಮಾಡ್ತಾರೆ, ಇದನ್ನು ಅಪ್ಗ್ರೇಡನ್ನು ಮಾಡ್ತಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಆರ್ಟಿಕಲ್ 338B ಸೇರಿಸಲಾಗುತ್ತೆ. ಇದರ ಮೂಲಕ ಈ ಒಂದು NCBCಗೆ ಏನು ಮಾಡ್ತಾರೆ, ಒಂದು ಪರಮಾಧಿಕಾರವನ್ನು ಕೊಡಲಾಗುತ್ತೆ. ನೋಡಿ ಫ್ರೆಂಡ್ಸ್, ಯಾವಾಗ ಈ ಒಂದು ಸಾಂವಿಧಾನಿಕ ಸಂಸ್ಥೆ ಎನ್ನುವಂತಹ ಒಂದು ಸ್ಥಾನಮಾನ ಕೊಡಲಾಗುತ್ತೆ ಯಾವುದೇ ಒಂದು ಸಂಸ್ಥೆಗೆ, ಆವಾಗ ಅದಕ್ಕೆ ಬಹಳಷ್ಟು ಪವರ್ ಸಿಗುತ್ತೆ. ಸರಿನಾ, ಬಹಳಷ್ಟು ಸಿಕ್ಕಾಪಟ್ಟೆ ಪವರ್ ಸಿಗುತ್ತೆ. ಯಾಕಂತೇಳಿ ನೋಡೋದಾದ್ರೆ ಒಂದು ವೇಳೆ ಅದನ್ನ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದ್ರೆ ಇಡೀ ಒಂದು ಪಾರ್ಲಿಮೆಂಟ್ನ ಒಮ್ಮತ ಬೇಕಾಗುತ್ತೆ. ಅದಕ್ಕೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಬಟ್ ಎನಿಹೌ, ಈ ಒಂದು ಹಿಂದುಳಿದ ವರ್ಗಗಳ ಬಗ್ಗೆ ಹೇಳೋದಾದ್ರೆ ಭಾರತ ಸಂವಿಧಾನದಲ್ಲಿ ಹಿಂದುಳಿದ ವರ್ಗ ಅಂಥೇಳಿ ಡೆಫಿನೆಟ್ ಆಗಿ ಅವರು ಹೇಳಿಲ್ಲ. ಆರ್ಟಿಕಲ್ 15(4) ಮತ್ತು 16(4) ಹೇಳಿದ್ದಾರೆ. ಸರಿನಾ, ಸರ್ಕಾರದ ಗಮನಕ್ಕೆ ಬಂತು ಅನ್ನೋದಾದ್ರೆ ಯಾರ್ಯಾರು ಹಿಂದುಳಿದಿದ್ದಾರೆ, SC ST ಅನ್ನು ಹೊರತುಪಡಿಸಿ ಆ ಥರ ಎಲ್ಲ ಹೇಳಿದ್ದಾರೆ. ಬಟ್ ಕ್ಲಿಯರ್ ಆಗಿ ಅವರು ಹೇಳಿಲ್ಲ. ಹಾಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಏನಿದೆ, ಓಕೆ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆ, ಮಿನಿಸ್ಟ್ರಿ ಏನಿದೆ, ಅದರ ಪ್ರಕಾರ ಈ ಬ್ಯಾಕ್ವರ್ಡ್ ಕಮ್ಯುನಿಟಿ ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಂದರೆ ನೋಡಿ, ಕೇಂದ್ರ ಸರ್ಕಾರ ಏನು ಮಾಡುತ್ತಂತೆ, ನಿರ್ದಿಷ್ಟಪಡಿಸಬಹುದಾಗಿರುವಂತಹ SC ಮತ್ತು STಗಳನ್ನು ಎಕ್ಸೆಪ್ಟ್ ಮಾಡಿ ಹೊರತುಪಡಿಸಿ ಇತರೆ ಹಿಂದುಳಿದ ವರ್ಗಗಳು ಅಂಥೇಳಿ ಕನ್ಸಿಡರ್ ಆಗ್ತಾರಲ್ವಾ, ಅಥವಾ ಹಿಂದುಳಿದ ವರ್ಗಗಳ ಜನರು ಇರ್ತಾರಲ್ವಾ, ಅಂತಹ ನಾಗರಿಕರನ್ನ ಏನಂತ ಕರೀತಾರೆ, ಹಿಂದುಳಿದ ವರ್ಗ ಅಂತೇಳಿ ಕರಿಬಹುದು ಅಂತೇಳಿ ಅದು ಡೆಫಿನಿಷನ್ ಅನ್ನು ಕೊಡುತ್ತೆ. ಸರ್, ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇದೆನಾ? ಹೌದು. ಹಾಗೆಯೇ ಈ 2011ರಿಂದ ಹಿಡ್ಕೊಂಡು ಇದುವರೆಗೆ ಜನಗಣತಿಯನ್ನು ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ OBCಗಳ ಬಗ್ಗೆ ಯಾವುದೇ ರೀತಿ ಡೇಟಾವನ್ನು ಸಂಗ್ರಹಿಸಲಾಗಿಲ್ಲ. ಸೊ ಇದನ್ನು ಸಹ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗೆಯೇ ಈಗ ನೋಡೋಣ, ಒಂದು ಶಾಸನಬದ್ಧ ಸಂಸ್ಥೆ ಮತ್ತು ಸಾಂವಿಧಾನಿಕ ಸಂಸ್ಥೆ, ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಮತ್ತು ಸ್ಟ್ಯಾಚ್ಯುಟರಿ ಬಾಡಿ ನಡುವೆನ ಏನು ಒಂದು ವ್ಯತ್ಯಾಸ ಅಂತ ಹೇಳಿ ನೋಡೋಣ. ಈಗ ಶಾಸನಬದ್ಧ ಸಂಸ್ಥೆಗಳನ್ನು ಸಂಸತ್ತಿನ ಕಾಯ್ದೆಗಳ ಮೂಲಕ ಸ್ಥಾಪಿಸಲಾಗುತ್ತೆ. ಓಕೆ, ಸ್ಟ್ಯಾಚ್ಯುಟರಿ ಬಾಡೀಸ್ ಆರ್ ದೋಸ್ ಆರ್ಗನೈಸೇಷನ್ ಆರ್ ಬಾಡೀಸ್ ವಿಚ್ ಆರ್ ಫಾರ್ಮ್ಡ್ ಫ್ರಮ್ ದ ಈ ಒಂದು ಪಾರ್ಲಿಮೆಂಟ್. ಓಕೆ, ಅದರಿಂದ ಕಾನೂನನ್ನು ಪಾಸ್ ಮಾಡಿ ಅದು ಕಾನೂನಿನನ್ವಯ ಸ್ಥಾಪನೆ ಆಗಿರುತ್ತೆ. ಹಾಗೆಯೇ ಸಾಂವಿಧಾನಿಕ ಸಂಸ್ಥೆ ಅಂತ ಹೇಳಿ ಕರೆಸ್ಕೋಬೇಕಂತಂದ್ರೆ ಡೈರೆಕ್ಟ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಹಾಗಾದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನ ಮೆನ್ಷನ್ ಮಾಡಿದಾರ ಸರ್? ಹೌದು. ಸರಿನಾ? ಎಲ್ಲಿ ಅಂತ ಹೇಳಿ ನೋಡೋದಾದ್ರೆ ನೋಡಿ, ಭಾರತ ಸಂವಿಧಾನದ ಆರ್ಟಿಕಲ್ ಅನ್ನ ಡೈರೆಕ್ಟ್ ಆಗಿ ನಿಮಗೆ ತೋರಿಸ್ತಾ ಇದ್ದೇವೆ. ಸೊ ಯಾವಾಗ ನೀವು ಭಾರತ ಸಂವಿಧಾನದ 338 ಆರ್ಟಿಕಲ್ಗೆ ಹೋಗ್ತೀರಾ, ಅನುಸೂಚಿತ ಜಾತಿಗಳ ರಾಷ್ಟ್ರೀಯ ಆಯೋಗ ಅಂತ ಹೇಳಿ ಇಲ್ಲಿ ನಿಮಗೆ ನೋಡಕ್ ಸಿಗುತ್ತೆ. ಓಕೆ, ರಾಷ್ಟ್ರೀಯ ಆಯೋಗವನ್ನು ಕರೆಯಲಾಗುವಂತಹ ಒಂದು ಆಯೋಗ ಇರಬೇಕು ಅಂತೇಳಿ ಅದು ಹೇಳುತ್ತೆ. ಹಾಗೆಯೇ ಒಬ್ಬ ಅಧ್ಯಕ್ಷ ಇರಬೇಕು, 3 ಮೆಂಬರ್ಸ್ ಇರಬೇಕು, ಒಬ್ಬ ಉಪಾಧ್ಯಕ್ಷ ಇರಬೇಕು, ಇವರೆಲ್ಲರನ್ನ ರಾಷ್ಟ್ರಪತಿ ನೇಮಕ ಮಾಡಬೇಕು. ಈ ತರ ಎಲ್ಲ ಏನ್ ಮಾಡುತ್ತೆ, ಅದು ಕಂಡೀಷನ್ಸ್ಗಳನ್ನ ಹಾಕ್ತಾ ಹೋಗುತ್ತೆ. ಹಾಗೆ ಅವರ ಕಾರ್ಯವ್ಯಾಪ್ತಿ ಎಷ್ಟಿರುತ್ತೆ, ಏನೇನು ಕೆಲಸ ಮಾಡಬೇಕಾಗತ್ತೆ, ಪ್ರತಿಯೊಂದನ್ನ ಆರ್ಟಿಕಲ್ 338 ಏನ್ ಮಾಡುತ್ತೆ, ಹೇಳ್ತಾ ಹೋಗುತ್ತೆ ಆಸ್ಪಿರೆಂಟ್ಸ್. ಸರಿನಾ? ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಆರ್ಟಿಕಲ್ 338 ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಗೊತ್ತಾಯ್ತು ನಿಮಗೆ, ಆರ್ಟಿಕಲ್ 338 NCBCನ ರಚನೆ ಮಾಡಬೇಕು ಅಂತ ಹೇಳಿ ಹೇಳುತ್ತೆ. ಹಾಗೆಯೇ ಈ ಒಂದು ಶಾಸನಬದ್ಧ ಸಂಸ್ಥೆಗಳ ಬಗ್ಗೆ ಹೇಳೋದಾದ್ರೆ ಸಂಸತ್ತಿನ ಕಾಯ್ದೆಗಳ ಮೂಲಕ ಮಾಡಿರ್ತಾರೆ ಇದನ್ನ. ಹಾಗೆ ಅದರಿಂದನೇ ಏನ್ ಮಾಡ್ತಾರೆ, ಅದನ್ನ ನಿಯಂತ್ರಿಸುತ್ತಾರೆ. ಸರಿನಾ? ಆದ್ರೆ ಸಾಂವಿಧಾನಿಕ ಸಂಸ್ಥೆಗಳು ಅಂತ ಹೇಳಿ ಅನ್ಸ್ಕೋಬೇಕು ಅಂತಂದ್ರೆ ಭಾರತ ಸಂವಿಧಾನದಿಂದನೇ ಅದು ಹುಟ್ಟಿಕೊಂಡಿರುತ್ತೆ. ಗೊತ್ತಾಯ್ತು ನಿಮಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 338 ಆರ್ಟಿಕಲ್ ತೋರಿಸಿದ್ವಿ ಇದೀಗ. ಸೊ ಇದರಿಂದ ಏನಾಗುತ್ತೆ, ಪ್ರಜಾಸತ್ತಾತ್ಮಕ ಕಾರ್ಯನಿರ್ವಹಣೆಯನ್ನ ಅದು ಏನಾಗುತ್ತೆ, ಗ್ಯಾರಂಟಿಯನ್ನ ಮಾಡುತ್ತೆ. ಹಾಗೆ ಈ ಒಂದು ಆಯ್ತಾ, ಸರ್ಕಾರಕ್ಕೆ ಒಂದ್ ವೇಳೆ ಸಡನ್ ಆಗಿ ಬದಲಾವಣೆ ಮಾಡಬೇಕು, ಆ ತರ ಎಲ್ಲ ಇಲ್ಲಿ ಆಗೋದಿಲ್ಲ. ಯಾಕಂತ ಹೇಳಿ ನೋಡೋದಾದ್ರೆ ಇಡೀ ಒಂದು ಸಂಸತ್ತಿನ ಅದಕ್ಕೆ ಒಪ್ಪಿಗೆ ಬೇಕಾಗಿರುತ್ತೆ, ತುಂಬಾನೇ ಕೆಲಸ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಸಿಕ್ಕಾಪಟ್ಟೆ ಪವರ್ ಇರುತ್ತೆ. ಯಾವುದಕ್ಕೆ? ಸಾಂವಿಧಾನಿಕ ಸಂಸ್ಥೆಗೆ.
ಹಾಗೆಯೇ ಸಾಂವಿಧಾನಿಕ ಸಂಸ್ಥೆಗೆ ಕೆಲವೊಂದು ಉದಾಹರಣೆಗಳನ್ನು ಹೇಳೋದಾದ್ರೆ ಈ ಒಂದು ಈಗ ನಾವೇನು ಮಾತನಾಡ್ತಾ ಇದ್ದೇವೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ ಅದನ್ನು ಬರುತ್ತೆ ನೋಡಿ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಮತ್ತೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್. ಸರ್ ಇದನ್ನ ಎಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಲಾಗಿದೆ ಅಂತ ಹೇಳಿ ಕೇಳೋದಾದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ 338ನೇ ವಿಧಿ. ಓಕೆ, 338ನೇ ವಿಧಿಯಲ್ಲಿ ಏನ್ ಮಾಡಲಾಗಿದೆ, ಡಿಸ್ಕಸ್ ಮಾಡಲಾಗಿದೆ. ಇದೀಗ ತೋರಿಸಿದ್ವಲ್ವಾ ಅದರಲ್ಲಿ. ಸರ್ ಅದರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇತ್ತಲ್ವಾ ನೋಡಿ, ಅದರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ 338 ಗೆ ಬರುತ್ತೆ. ಪರ್ಟಿಕ್ಯುಲರ್ ಆನ್ಸರ್ ಯಾವುದು, 338 ಹಾಗಾದ್ರೆ ತೋರಿಸೋದಾದ್ರೆ ನೋಡ್ತಾ ಇರ್ಬೋದು 338 ಇದು. ಹಾಗೆ 338 ಹೋದಾಗ ಸೊ ನೋಡ್ಬೋದು ಫ್ರೆಂಡ್ಸ್ 338 ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ NCBC ಸರಿನಾ. ಹಾಗೇನೆ ನೀವು ಯಾವಾಗ 338 ಹೋಗ್ತೀರಾ ST ಬಗ್ಗೆ ಹೇಳುತ್ತೆ, ಅದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ ಬಗ್ಗೆ ಹೇಳುತ್ತೆ. ಸೊ ಎಲ್ಲ ಆರ್ಟಿಕಲ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ, ಹಾಗೆ ನೋಟ್ ಮಾಡ್ಕೊಳ್ಳಿ, ಹಾಗೆ ಬರೆದಿಟ್ಕೊಳ್ಳಿ. ಹಾಗೆಯೇ ಶಾಸನಬದ್ಧ ಸಂಸ್ಥೆಗಳಿಗೆ ಉದಾಹರಣೆಗಳನ್ನು ಹೇಳೋದಾದ್ರೆ ಈ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಆಗಿರ್ಬೋದು, NIA ಆಗಿರ್ಬೋದು, ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಇವೆಲ್ಲ ಏನು ಸ್ಟ್ಯಾಚ್ಯುಟರಿ ಬಾಡೀಸ್ಗಳು ಆಗಿರ್ತವೆ. ಅಂದ್ರೆ ಪಾರ್ಲಿಮೆಂಟ್ ಏನು ಸರ್ಕಾರ ಏನ್ ಮಾಡುತ್ತೆ, ಕಾನೂನುಗಳನ್ನ ಮಾಡಿ ಇವುಗಳನ್ನ ರಚನೆ ಮಾಡಿರುತ್ತೆ. ಹಾಗೆ ಗೊತ್ತಾಯ್ತು ಸಾಂವಿಧಾನಿಕ ಸಂಸ್ಥೆಗಳನ್ನ ಡೈರೆಕ್ಟ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಂತ ಹೇಳಿ. ಹಾಗೆ ಈಗ ನೋಡೋಣ ಈ ಒಂದು ಟಾಪಿಕ್ನ ನೋಡಿ ಇವತ್ತಿನ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ. ಹಾಗೆ ನೋಡಿ ವಿಡಿಯೋದಲ್ಲಿ ಎಲ್ಲವನ್ನ ಪ್ರತಿಯೊಂದು ಲೈನ್ ಬೈ ಲೈನ್ ಹೇಳೋದಕ್ಕೆ ಅಸಾಧ್ಯ ಆಗುತ್ತೆ. ಹಾಗಾಗಿ ನೀವೇನ್ ಮಾಡಿ, ಯಾರ್ಯಾರು ಈ ಹುದ್ದೆಗೆ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ದೀರಾ, ಕೇವಲ 59 ರೂಪಾಯಿಗೆ ನಿಮ್ಗೆ ಏನ್ ಸಿಗುತ್ತೆ, ಈಗ ನಾವೇನ್ ಪಾಠ ಮಾಡ್ತಾ ಇದ್ದೇವೆ NCBC ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕನ್ನಡ ಅಥವಾ ಇಂಗ್ಲಿಷ್ ಎರಡು ಭಾಷೆಯಲ್ಲಿ ನಿಮಗೆ ಸಿಗುತ್ತೆ. 59 ರೂಪಾಯಿಗೆ 9483122319 ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇಮೆಂಟ್ ಅನ್ನು ಮಾಡಿ ಪಡಿಬಹುದು ಫ್ರೆಂಡ್ಸ್. ಹಾಗೇನೆ ಇದುವರೆಗೂ ಯಾರು ಮೊದಲ ಯೂನಿಟ್ ಅನ್ನು ತೆಗೆದುಕೊಂಡಿಲ್ಲ ಅವರಿಗೂ ಸಹ 59 ರೂಪೀಸ್ ಫೀಸ್ ಇರುತ್ತೆ. ಏನು ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಅದನ್ನು ಸಹ ನೀವು ತೆಗೆದುಕೊಳ್ಬಹುದು. ಹಾಗೆ ಈಗ ನೋಡೋಣ ಆಯೋಗದ ರಚನೆಯನ್ನ ಯಾವ ತರ ಮಾಡಲಾಗುತ್ತೆ ಅಂತ ಹೇಳಿ. ನಾವು ಆಲ್ರೆಡಿ ಹೇಳಿದ ಹಾಗೆ ಇಂದಿರಾ ಸಹಾನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಮಂಡಲ್ ಕೇಸ್ ಅಂತ ಅದನ್ನು ಕರೀತಾರೆ 1992ರಲ್ಲಿ ಕೋರ್ಟ್ಗೆ ಒಂದು ಚಾಲೆಂಜ್ ಆಗುತ್ತೆ ಅಲ್ಲಿ, ಆಯ್ತಾ. ನೋಡಿ ಹಿಂದುಳಿದ ವರ್ಗಗಳ ಪಟ್ಟಿ ಅಂತ ಹೇಳಿ ಸಂವಿಧಾನದಲ್ಲಿ ಇವರೇ ಅಂತೇಳಿ ಮೆನ್ಷನ್ ಮಾಡಿಲ್ಲ, ಸರಿನಾ. ಸೊ ಹಾಗಾಗಿ ಸಂವಿಧಾನ ಅವಾಗ ಕೋರ್ಟ್ ಏನ್ ಮಾಡುತ್ತೆ, ಈ ಒಂದು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಯಾವ ವರ್ಗದ ನಾಗರಿಕನ ಸೇರ್ಪಡೆ ಮಾಡಬೇಕಾಗುತ್ತೆ, ಆಯ್ತಾ, ಇನ್ಕ್ಲೂಷನ್ ಅಂತ ಹೇಳ್ತಾರೆ, ಅಥವಾ ಯಾರನ್ನ ಸೇರಿಸಬಾರ್ದು ಅಥವಾ ಯಾರನ್ನ ಕೈ ಬಿಡಬೇಕಾಗತ್ತೆ. ಸೊ ಇದನ್ನೆಲ್ಲವನ್ನ ಪರಿಶೀಲನೆ ಮಾಡೋದಿಕ್ಕೆ, ಅನಲೈಸಿಸ್ ಮಾಡೋದಿಕ್ಕೆ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪರ್ಮನೆಂಟ್ ಶಾಸನಬದ್ಧ ಸ್ಟ್ಯಾಚ್ಯುಟರಿ ಸಂಸ್ಥೆಯನ್ನ ರಚಿಸುವಂತೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಅಥವಾ ನಿರ್ದೇಶನವನ್ನ ಅಥವಾ ಆರ್ಡರ್ನ ಅದು ಮಾಡಿರುತ್ತೆ. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ಒಂದು ಮಂಡಲ್ ತೀರ್ಪಿಗೆ ಅನುಗುಣವಾಗಿ ಭಾರತ ಸರ್ಕಾರ 1993 ಆಗಸ್ಟ್ 14ನೇ ತಾರೀಕಿನಂದು ಈ ಒಂದು NCBC ಅನ್ನ ಏನ್ ಮಾಡುತ್ತೆ, ರಚನೆಯನ್ನ ಮಾಡುತ್ತೆ. ಹಾಗೇನೆ ಏನು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತೆ ಎಂಪವರ್ಮೆಂಟ್ ಅಡಿಯಲ್ಲಿ ಕೆಲಸವು ಈಗ ಮಾಡ್ತಾ ಇದೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇತ್ತೀಚೆಗೆ 2018ರಲ್ಲಿ ನಾವು ಆಲ್ರೆಡಿ ಹೇಳಿದ ಹಾಗೆ ನಿಮಗೆ ಭಾರತ ಸಂವಿಧಾನದಲ್ಲಿ ಹೇಳಿದ್ವಿ ನೋಡಿ 338 ನೋಡಿ, ಬರೀ 338 SC NC ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಮಾತನಾಡುತ್ತೆ. ಹಾಗೆ 338A ಏನ್ ಮಾತಾಡುತ್ತೆ, ನ್ಯಾಷನಲ್ ಕಮಿಷನ್ ಫಾರ್ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ ಬಗ್ಗೆ ಮಾತನಾಡುತ್ತೆ. ಹಾಗೆ 338Bಗೆ ಹೋಗೋದಾದ್ರೆ ನೋಡಿ, ಭಾರತ ಸಂವಿಧಾನದ ಅಫಿಷಿಯಲ್ ಕಾಪಿ ಇದು. 338Bಗೆ ಹೋಗೋದಾದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಅದು ಮಾತನಾಡುತ್ತೆ. ಚೇರ್ಪರ್ಸನ್ ಇರಬೇಕು, ವೈಸ್ ಚೇರ್ಪರ್ಸನ್ ಇರಬೇಕು, 3 ಮೆಂಬರ್ಸ್ ಇರಬೇಕು, ಪ್ರೆಸಿಡೆಂಟ್ ಅವ್ರನ್ನ ನೇಮಕ ಮಾಡಬೇಕು, ಸರಿನಾ. ವಾರೆಂಟ್ ಅಂಡರ್ ದ ಹ್ಯಾಂಡ್ ಸೀಲ್ ಅಂತೆ, ಸರಿನಾ. ಬಹಳ ಏನು ಸೀಲ್ನೊಂದಿಗೆ, ಜೊತೆಗೆ ಅವರೇ ಸ್ವತಃ ಅದನ್ನು ಪ್ರಿಪೇರ್ ಮಾಡಿ ಯಾರ್ಯಾರು ಮೆಂಬರ್ ಆಗಬೇಕು, ಯಾರ್ಯಾರು ಅಧ್ಯಕ್ಷರಾಗಬೇಕು ಅನ್ನೋದನ್ನ ಅವರೇ ನೇಮನ್ನ ಬರೆದು ಸೀಲ್ ಮಾಡಿದಂತಹ ಕವರ್ ಅಲ್ಲಿ ಈ ಒಂದು ಕಮಿಟಿಗೆ ಅಥವಾ ಅವರೇ ಅದನ್ನ ಓದಿ ಹೇಳ್ಬೇಕಾಗತ್ತೆ. ಸೊ ಈ ತರ ಕಂಡೀಷನ್ಸ್ ಗಳನ್ನ ಹಾಕತ್ತೆ. ಹಾಗೇನೆ ಏನೇನ್ ಕೆಲಸ ಮಾಡಬೇಕು ನೋಡಿ, ಇಟ್ ಶಾಲ್ ಬಿ ಡೂ ದ ಡ್ಯೂಟಿ ಆಫ್ ದ ಕಮಿಷನ್, ಏನೇನ್ ಡ್ಯೂಟಿ ಮಾಡಬೇಕು ಅಂತಾನು ಹೇಳುತ್ತೆ ಎಲ್ಲಿ 338B ಆರ್ಟಿಕಲ್ ಅಲ್ಲಿ. ಸರ್ ಎಕ್ಸಾಮ್ ಅಲ್ಲಿ ಕೇಳ್ತಾರ ಸರ್, 100% ಕೇಳ್ತಾರೆ, ಇವನ್ನೆಲ್ಲವನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ನಿಮ್ಗೆ ಹೇಳ್ತಾ ಇದ್ವಿ 338B ಯಾವಾಗ ಸೇರಿಸಲಾಯಿತು, 2018 102ನೇ ಸಾಂವಿಧಾನಿಕ ತಿದ್ದುಪಡಿ
ಕಾಯ್ದೆಯ ಮೂಲಕ 102nd ಅಮೆಂಡ್ಮೆಂಟ್ ಆಕ್ಟ್ನ ಮೂಲಕ ಆರ್ಟಿಕಲ್ 338B ಅನ್ನ ಆ್ಯಡ್ ಮಾಡಲಾಗುತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ. ಸೊ ಇದರ ಮೂಲಕ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಿಕ್ಕಾಪಟ್ಟೆ ಒಂದು ಎನರ್ಜಿ ಅಥವಾ ಒಂದು ಸಾಂವಿಧಾನಿಕ ಸಂಸ್ಥೆ ಅದಕ್ಕೆ ಸಿಗುತ್ತೆ. ಹಾಗೆಯೇ ಇದರ ಕೆಲಸ ಗೊತ್ತಾಗಿದೆ ನಿಮಗೆ. ಹಾಗೆಯೇ ಇದರ ಜೊತೆಗೇನೆ 102ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಅಂತಂದ್ರಲ್ವಾ, ಅವಾಗ ಏನ್ ಮಾಡಿದ್ರು 342A ಎನ್ನುವಂತಹ ಹೊಸ ಆರ್ಟಿಕಲ್ನ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಯಾವುದೇ ಸಮುದಾಯವನ್ನ ಅಂದ್ರೆ ಕ್ಲಾಸಸ್ಗಳನ್ನ ಸೇರಿಸೋದಕ್ಕೆ ಅಥವಾ ಡೆಲೀಟ್ ಮಾಡೋದಕ್ಕೆ ಸಂಸತ್ತಿನ ಒಪ್ಪಿಗೆಯನ್ನು ತೆಗೆದುಕೊಳ್ಳುವುದು ಕಡ್ಡಾಯವಾಗಿದೆ ಅಂತ ಹೇಳಿ ಅದನ್ನು ಸಹ ಅಲ್ಲಿ ಜಾರಿಗೆ ತರಲಾಗುತ್ತೆ. ಈ ಆರ್ಟಿಕಲ್ನು ಸಹ ನೆನ್ಪಿಟ್ಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ಹಾಗೇನೆ ಈ ತರ ಏನ್ ಮಾಡ್ತಾರೆ, ಈ ಒಂದು ಏನು NCBC ಏನ್ ಮಾಡುತ್ತೆ, ಅದು ಎವಲ್ಯೂಷನ್ ಆಗ್ತಾ ಬರುತ್ತೆ. ಎವಲ್ಯೂಷನ್ ಅಂದ್ರೆ ಏನ್ ಸರ್? ವಿಕಾಸ ಆಗ್ತಾ ಆಯ್ತಾ. ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇರುತ್ತೆ ನೋಡಿ, ಅವಾಗ ಅವ್ರು ಏನ್ ಮಾಡ್ತಾರೆ, ಸಾಫ್ಟ್ವೇರ್ ಅಪ್ಡೇಟ್ ಅನ್ನು ಹೇಳ್ತಾರೆ ತಾನೆ. ಹೌದು ಸರ್, ಸೇಮ್ ಅದೇ ತರ ಏನಾಯ್ತು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಯಾವ ತರ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್, ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್, ಅದೇ ತರ ನ್ಯಾಷನಲ್ ಕಮಿಷನ್ ಫಾರ್ ಏನು ಈ ಬ್ಯಾಕ್ವರ್ಡ್ ಕ್ಲಾಸಸ್ NCBC ಅಂತ ಹೇಳ್ತೀವಿ. ಈ ತರ ಏನಾಗುತ್ತೆ, ಅದು ಎವಲ್ಯೂಷನ್ ವಿಕಾಸ ಆಗ್ತಾ ಬಂತು. ಸರ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಯಾರ್ಯಾರಾಗಿರ್ಬೇಕು, ಅವ್ರನ್ನ ಯಾರು ನೇಮಕ ಮಾಡ್ತಾರೆ, ಅವರಿಗಿರುವಂತಹ ಈ ಒಂದು ಪವರ್ ಅಥವಾ ಅಧಿಕಾರ ಮತ್ತು ಕಾರ್ಯಗಳು ಏನೇನು ಮಾಡಲೇಬೇಕಾಗತ್ತೆ, ಇವೆಲ್ಲವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.